ಹೌದಾ? ನಾವೇನ್ ಮಾಡಿದ್ವಿ ಅವಾಗ ಮತ್ತೆ ನಾವು ಮತ್ತೆ ಏನ್ ಮಾಡ್ತೀವಿ ಗಣಿ ತಕ್ಕೊಯ್ದು ಎಲ್ಲ ಇದು ಕೆಳ್ಕೊಂಡು ಇದು ಮಾಡಿ ಮತ್ತೆ ಬಳ್ಳಾರಿಗೆ ಹೋಗ್ತೀವಿ ಬಳ್ಳಾರಿಗೆ ಹೋದ್ರಾನು ಅಜ್ಜಿ ಮತ್ತೆ ಬಗಲು ಡಾಕ್ಟರ್ ಇರ್ತಾರಲ್ರಿ ಅವ್ರು ಒಬ್ಬರ ಕೈ ಮುರಿಯೋರು ಒಬ್ಬರು ನೋಡು ಮುರಿಯೋರು ಒಬ್ಬರು ಕೆನೆ ಚಾಕಲೋರು ಅಂದ್ರೆ ಪ್ರಜ್ಞೆನೇ ಇಲ್ದಂಗ ಆಗೈತೆ ನೋಡ್ರಿ. ಬಾಡಿ ತುಂಬಾ ಪ್ರಜ್ಞೆನೇ ಇಲ್ಲ. ಪ್ರಜ್ಞೆ ಸಲ ಅಮೇಸಿ ದಿವಸ ಕರ್ಕೊಂಡು ಬಂದಾಗ ಇಲ್ಲಿ ಹಿಂಗ ತಲೆ ಬಗ್ಗಿಸಿದ ಮನುಷ್ಯ ಹಿಂಗ ಎತ್ತಾಕ್ ಬರ್ತಿದ್ದಿಲ್ಲ. ಕಣ್ಣುಗಳಿಗೆ ಸ್ವಾಮಿ ಪ್ರಜ್ಞೆ ಇಲ್ಲ, ಬಾಯಿಯಿಂದ ಕೂಡ ಮಾತಾಡಕ್ಕಿಲ್ಲ, ಕೈಗಳು ಸ್ವಾಮಿ ಎತ್ತಾಕಿಲ್ಲ. ಹೌದಲ್ಲಮ್ಮ? ಹಾ ಬೆಳಿಗ್ಗೆ ನಾನು ಹೋಗಿ ನೋಡಿ ಯಾಕೆ ಬೆಳಿಗ್ಗೆ ಮುಂಚೆನೆ 9 ಗಂಟೆಗೆ ಬಂದೆ. 9 ಗಂಟೆಗೆ ತಲೆಯೊಳಗ ರಾಗಿ ಕಾಳಷ್ಟು ರಕ್ತ ಎಪ್ಪಗಟ್ಟೈತೆ ಅಂತ ಹೇಳಿದ್ದಾರೆ. ನೋಡ್ರಿ ಅರ್ಥವಾಗಿ 3 ದಿವಸದೊಳಗ ಉಳಿದ ಭರವಸಿಲ್ಲ ಅಂತ ಹೇಳ್ಯಾರಂತ. ನಾವೇನ್ ಮಾಡಿದ್ರೆ ನಾವು ಕುತ್ಕೊಂಡಿದ್ವಿ ಇಬ್ಬರು ಯಜಮಾನ ನಾವು ಬಾಲಿನ ಮಲ್ಲಯ್ಯ ಬಂದಿದ್ದೆ ಬಾಲಿನ ಮಲ್ಲಯ್ಯ ಬಂದು ಅಮಾಸಿ ನಾಳೆ ಬೆಳಿಗ್ಗೆ ಅಮಾಸಿ ಅಮ್ಮಂಗ ಐತಿ. ಬಾಲಿನ ಮಲ್ಲಯ್ಯ ಬಂದು ಏನಂತ ನೋಡಮ್ಮ ನೀನು ಗುರಿಗೆ ಹಾಕೋದು ಪೂಜೆ ಹಾಕೋದು ಎಲ್ಲ ಹೋಗಬೇಡ, ನಿನಗ ಒಬ್ಬ ಮಗ ನಿನಗ್ ಮಗ ಬೇಕಾದ್ರ ನೀ ಸ್ವಲ್ಪ ಹೋಗು ಅಂದ. ಮತ್ತೆ ಬೆಳಿಗ್ಗೆ ನಾನು ಅಮಾಸಿ ಬಂದು ಎಲ್ಲ ಮಾಡಿದ್ರೆ ಈಗ ಸ್ವಲ್ಪ ಪುಣ್ಯದಿಂದ ಸ್ವಲ್ಪ ಊಟ ಮಾಡ್ತಾನ. ಈಗ ಸತ್ತಾಗ ಸ್ವಲ್ಪ ಹೊರಗ ಅಡ್ಡಾಡ್ತಾನ. ಆದರೆ ಅವರು ಅಲ್ಲಿಂದ ವಾಪಸ್ ಬಂದ 2ನೇ ದಿವಸದಾಗ ಮಲ್ಲಯ್ಯ ಬಾದರ್ಲಿ ಮಲ್ಲಯ್ಯ ಅವರು ಹೇಳಿದ ಮೇಲೆ ಬಾದರ್ಲಿಗೆ ಹೋಗ್ರಿ, ಏಸಪ್ಪ ಚಲೋ ಮಾಡ್ತಾರ, ನನಗಂಗ ಚಲೋ ಮಾಡ್ಯಾನ, ನಿಮ್ ಮಗನ ಚಲೋ ಮಾಡ್ತಾನ ಇಲ್ಲಿ ಕರ್ಕೊಂಡ್ ಬಂದಾರ್ರಿ. 1ನೇ ದಿವಸ ಇಬ್ರು ಹಿಡ್ಕೊಂಡು ಮಧ್ಯದಲ್ಲಿ ಕುದಿಸ್ಕೊಂಡು ಬಂದ್ರೆ ಅಸರ ಪೂರ್ತಿ ಪ್ರಜ್ಞೆನೇ ಇಲ್ಲ. ಆವತ್ತು ಪ್ರಾರ್ಥನೆ ಮಾಡಿದ ಮೇಲೆ ಆವತ್ತೇ ಪ್ರಥಮವಾಗಿ ಇಲ್ಲಿರ್ತಕ್ಕಂಥ ಪ್ರಸಾದವನ್ನ ಪ್ರಾರ್ಥನೆ ಮಾಡಿ ಕೊಟ್ಟಾಗ ಆತ ಊಟ ಮಾಡಿದ್ದಾನೆ. ದೇವರ ಅದ್ಭುತವಾಗಿ ಕೈ ಆಡ್ಸಕ್ ಬರ್ಲಿಲ್ಲ, ಕಾಲಾಡ್ಸಕ್ ಬರ್ಲಿಲ್ಲ, ನಿಂದ್ರಕ್ ಬರ್ಲಿಲ್ಲ, ನಡೆಯಕ್ ಬರ್ಲಿಲ್ಲ. ಇವತ್ತು ದೇವರು ಅದ್ಭುತವಾಗಿ ಅದನ್ನ ನಡೆಸ್ತಾ ಇದ್ದಾನೆ. ಮುಖ್ಯವಾಗಿ ಏನಂದ್ರೆ ಉಳಿದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಪರಲೋಕದಲ್ಲಿ ಸೃಷ್ಟಿ ಮಾಡಿರುವಂತ ದೇವರು ಲೋಕ ಕಳಿಸಿದ ದೇವರು ಏಸಪ್ಪ ಆತನ ಉಳಿಸಿ ಕಾಪಾಡ್ತಾ ಇದ್ದಾರೆ. ದೇವರಿಗೆ ಮೈ ಉಂಟಾಗಲಿ. ಯಾರಮ್ಮ ನಿನ್ನ ಮಗನ ಕಾಪಾಡಿದ್ದು? ಗಟ್ಟಿ ಹೇಳಿ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸಾಕ್ಷರ ಸೇರುವುದೇ ಸರಿ. ಆಮೆನ್. ವೆಂಕಟೇಶ ಅಲ್ಲಿ ಕುಂದ್ರಪ್ಪ. ಆಮೆನ್. ಬಾಯಿಯಿಂದಲೂ ತಪ್ಪು ಮಾಡಿದ್ದೇನೆ ಕ್ಷಮಿಸಿರಿ ದೇವಾ. ನನ್ನ ಪಾಪಗಳಿಗಾಗಿ ನನಗೆ ಬಂದಿರುವ ಶಿಕ್ಷೆಯನ್ನ ನನ್ನನ್ನು ಉಂಟು ಮಾಡಿದ್ದಕ್ಕಾಗಿ ನೀವೇ ಅದನ್ನ ವಹಿಸಿಕೊಂಡಿದ್ದೀರಿ. ನಿಮಗೆ ಸ್ತೋತ್ರ. ಈ ಕಣ್ಣಿನಿಂದ ಮಾಡಿದ ತಪ್ಪಿಗೆ ನನ್ನ ಕಣ್ಣುಗಳಲ್ಲಿ ರಕ್ತದ ಹನಿ ಬೀಳಬೇಕಾಗಿತ್ತು. ಆದರೆ ನನಗೋಸ್ಕರ ಅಪ್ಪ ರಕ್ತದ ಕಣ್ಣೀರು ನೀವು ಸುರಿಸಿದ್ದೀರಿ. ದೇವರೇ ನೀವು ನಿಮ್ಮ ನಾಮವೊಂದೇ ಈ ಬಾಯಿಯಿಂದ ಹೇಳಬೇಕಾಗಿತ್ತು. ಆದರೆ ದೇವರಲ್ಲದ ನಾಮಗಳನ್ನ ಉಚ್ಚರಿಸಿದ್ದೇನೆ. ಅನೇಕ ಸುಳ್ಳು ಮಾತುಗಳು ಆಡಿದ್ದೇನೆ. ಅದಕ್ಕೆ ಶಿಕ್ಷೆ ನನ್ನ ಬಾಯಿಯಲ್ಲಿ ವಿಷ ಹಾಕಬೇಕಾಗಿತ್ತು. ಆದರೆ ನಿಮ್ಮ ಮಗನ